ಸುಮಾರು ಜನ ಕಮೆಂಟ್ ಮಾಡಿದರು, ಒಂದೊಳ್ಳೆ ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ ಅಂತ ಹೇಳ್ತೀವಿ, ಆ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ತೋರಿಸಿ ಪ್ಲೀಸ್ ಅಂತ ಸುಮಾರು ಸಲ ಕಮೆಂಟ್ಸ್ ಬಂದಿತ್ತು ನನಗೆ. ಸೊ ಆ ಕಮೆಂಟ್ಸ್ಗಳನ್ನು ನಾನು ಇಷ್ಟು ದಿನ ಯಾಕೆ ಹೋಲ್ಡ್ ಮಾಡಿದ್ದೆ ಅಂತ ಹೇಳಿದ್ರೆ, ಇದು ಪದೇ ಪದೇ ಮಾಡ್ಕೊಳ್ಳೋದಲ್ಲ, ಕಡಿಮೆ ಅಂದರೂ ಒಂದು 3 ತಿಂಗಳು ಅಥವಾ 6 ತಿಂಗಳು, ಕೆಲವೊಬ್ಬರು ವರ್ಷದ ತನಕ ಕೂಡ ಇಟ್ಕೊಳ್ಳೋವಷ್ಟು ಮಾಡ್ಕೊತಾರೆ. ಸೊ ನಾನು ಹಾಗೇ ರೀಸೆಂಟಾಗಿ ಮಾಡಿದ್ದೆ, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೂ ಮುಂಚೆ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಅವ್ರ ಕಮೆಂಟ್ ಬಂದ ಮೇಲೆ ಇದನ್ನು ಮತ್ತೆ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಈ ಕಮೆಂಟ್ಗೋಸ್ಕರ ಇನ್ನೂ ಸ್ವಲ್ಪ ಪುಡಿ ಇದ್ದರೂ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಒಂದು ಖುಷಿ ಮೂಮೆಂಟು ಇಂಥದ್ದು ಬೇಕು ಅಂತ ನನಗೆ ಕೇಳಿದಾರಲ್ವ, ಈ ರೆಸಿಪಿ ಬೇಕು ಅಂತ ಕೇಳಿದಾರಲ್ವ. ಸೊ ತುಂಬಾ ಖುಷಿಯಿಂದ ಈ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮೆಷರ್ಮೆಂಟ್ಗೆ ಅಂತ ಒಂದು ಕಪ್ ತೊಗೊಂಡಿದ್ದೀನಿ, ಇದು ಸುಮಾರು 100 ಗ್ರಾಮಷ್ಟು ಹಿಡಿಯುತ್ತೆ. ಒಂದು ಕಪ್ಪು ಇದು 100 ಗ್ರಾಮಷ್ಟು ಹಿಡಿಯುತ್ತೆ. ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಅರ್ಧ ಕೆ ಜಿ ಧನಿಯಾಗೆ ಒಂದೊಂದನ್ನು ಕರೆಕ್ಟು ಮೆಷರ್ಮೆಂಟು ನೋಡ್ಕೊಳ್ಳಿ ಸ್ನೇಹಿತರೆ. ಮೆಷರ್ಮೆಂಟ್ ಇದನ್ನು ಮಾತ್ರ ಕರೆಕ್ಟಾಗಿ ಇಟ್ಕೋಬೇಕು. ಯಾಕೆ ಅಂದರೆ ನಾವು ಪದೇ ಪದೇ ಮಾಡೋದಲ್ಲ, ಇದು ಒಂದು ಸಲ ಇದು ಹಾಳಾಯಿತು ಅಂತ ಏನಾದರೂ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾವು ಪದೇ ಪದೇ ಅದನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಪರ್ಫೆಕ್ಟಾಗಿ ಕರೆಕ್ಟಾಗಿರೋ ಮೆಷರ್ಮೆಂಟ್ ಇದು. 100 ಗ್ರಾಮಷ್ಟು ಕರಿಮೆಣಸನ್ನು ತೊಗೊಂಡಿದ್ದೀನಿ, 50 ಗ್ರಾಮಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಬರದೇ ಇಟ್ಕೊಂಬಿಡಿ. ಕೆಲವೊಂದು ಸಲ ನಾನು ಕೆಲವೊಂದು ರೆಸಿಪಿಗಳನ್ನು ನಾನು ಬರದೇ ಇಟ್ಕೋತೀನಿ. ಯೂಟ್ಯೂಬಲ್ಲಿ ಏನು ಸರ್ಚ್ ಮಾಡಿದ್ರೆ ಸುಮಾರು ಸಿಗುತ್ತೆ ಅಂತ ನೀವು ಹೇಳ್ಬೋದು, ಬಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿರೋದು ಸಿಗಬೇಕಲ್ವಾ, ಅದಕ್ಕೋಸ್ಕರ 50 ಗ್ರಾಮಷ್ಟು ಸಾಸಿವೆ. ಕರೆಕ್ಟು ಒಂದು ಮೆಷರ್ಮೆಂಟು, ಅದು ನೀವು ಅಳತೆ ಮಾಡಿ ಇಟ್ಕೊಳ್ಳಿ, ಇದು ಎಷ್ಟು 50 ಗ್ರಾಮ್ ಹಿಡಿಯುತ್ತಾ 100 ಗ್ರಾಮ್ ಹಿಡಿಯುತ್ತಾ. ಕೆಲವೊಂದು ಸಲ ನಿಮಗೆ ಈಗೂ ಮೆಷರ್ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಬರೆದಿರ್ತೀರಲ್ವ, ನೀವು ಅಂಗಡಿನಲ್ಲಿ ಅಷ್ಟನ್ನೇ ಕಟ್ಟಿಸ್ಕೊಂಡು ಬನ್ನಿ, ಅಷ್ಟನ್ನೇ ತೊಗೊಂಡು ಬನ್ನಿ. 50 ಗ್ರಾಮ್ ಅಂತ ಇದ್ದರೆ 50 ಗ್ರಾಮನ್ನೇ ತೊಗೊಂಡು ಬನ್ನಿ. ನಾನು ಫಸ್ಟು ಟೈಮ್ ಮಾಡ್ಕೊಳ್ಬೇಕಾದ್ರೆ ನಾನು ಅದೇ ರೀತಿಯೇ ಮಾಡ್ತಾ ಇದ್ದಿದ್ದು. 100 ಗ್ರಾಮಷ್ಟು ತೊಗರಿಬೇಳೆ. ಈ ಅಳತೆನಲ್ಲಿ ಮಾಡಿ ಸ್ನೇಹಿತರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಲ್ರೆಡಿ ನೋಡಿದ್ರಿ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇದನ್ನೇ ಫಾಲೋ ಮಾಡ್ತೀರಾ, ಸೀರಿಯಸ್ಲಿ ಅಷ್ಟು ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಅದೇ ಕಪ್ಪು ಮೆಷರ್ಮೆಂಟ್ ಅಂದರೆ 100 ಗ್ರಾಮ್ ಹಿಡಿಯುತ್ತೆ. 100 ಗ್ರಾಮು ಕಡಲೆಬೇಳೆ. ನಿಮಗೆ ಗ್ರಾಮ್ ಲೆಕ್ಕದಲ್ಲೇ ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ಳೋದಿದ್ರೆ ಬರ್ಕೊಳ್ಬೋದು. ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಉದ್ದಿನಬೇಳೆ ಕೂಡ 100 ಗ್ರಾಮಷ್ಟು ಉದ್ದಿನಬೇಳೆ. ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಅರ್ಧ kg ಧನಿಯಾಗೆ ಮಾಡ್ತಾ ಇರೋದು. ಸೊ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಎಲ್ಲ 100 ಗ್ರಾಮಷ್ಟು ತೊಗೊಳ್ಬೇಕು. ಎಲ್ಲ ಒಂದೇ ಸಲ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮೆಷರ್ಮೆಂಟ್ ಹಾಕ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಸುಲಭ. ಒಂದು 50 ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಸೋನಾ ಮಸೂರಿ ಬೇಕಾದರೂ ತೊಗೊಳ್ಬೋದು, ಡಿಪೋ ಅಕ್ಕಿ ಬೇಕಾದರೂ ತೊಗೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೆ ಆ ಅಕ್ಕಿ ತೊಗೊಳ್ಬೋದು. ಕೆಲವೊಬ್ಬರು ಅಕ್ಕಿ ಇಷ್ಟಪಡೋದಿಲ್ಲ, ಯಾಕೆ ಅಂದರೆ ಅದು ನಮಗೆ ಯಾಕೋ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಅಕ್ಕಿ ಹಾಕೋದು ಏನಕ್ಕೆ ಅಂದರೆ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಅಕ್ಕಿ ಹಾಕೋದು. ಬಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ, ನಾನಂತೂ ಹಾಕ್ತೀನಿ. 1 ಜಾಕಾಯಿ ತೊಗೊಂಡಿದ್ದೀನಿ. ಅನಾನಸ್ ಹೂವು ಅಂತ ಹೇಳ್ತೀವಲ್ವ, ಅದು 2 ರಿಂದ 3 ಹಾಕ್ಕೊಳ್ಳಿ, ಅರ್ಧ kg ಧನಿಯಾ ಕ್ವಾಂಟಿಟಿಗೆ ಮಾತ್ರ. ಮರಾಠ ಮೊಗ್ಗು ಅಂತೀವಲ್ವ, ಒಂದು 5 ರಿಂದ 6 ಮರಾಠ ಮೊಗ್ಗು. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸ್ಪೈಸಸ್ಸು ಸಾಕು ಸ್ನೇಹಿತರೆ, ಚಕ್ಕೆ ಲವಂಗ ಅದು ಏನೂ ಬೇಡ. ಈ 3 ಹಾಕಿ ಏನು ಚೆಂದ ಫ್ರ್ಯಾಗ್ರೆನ್ಸ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು ಸ್ನೇಹಿತರೆ. ನೋಡಿ, 1 ಜಾಕಾಯಿ, ಮರಾಠ ಮೊಗ್ಗು ಮತ್ತು ಅನಾನಸ್ ಹೂವು, ಅಷ್ಟೇ ಸಾಕು. ಜಾಸ್ತಿನೂ ಕೂಡ ಹಾಕಬೇಡಿ, ಇದನ್ನು ಅದೇ ಫ್ಲೇವರ್ ಬಂದುಬಿಡುತ್ತೆ. ಇಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನಾನಿಲ್ಲಿ ಬೋಟನ್ನು ತೊಗೊಂಡಿದ್ದೀನಿ. ಬೋಟು ಕೂಡ ಅಷ್ಟೇ 100 ಗ್ರಾಮ್ ಅಷ್ಟೇ ಇರೋದು. ನಿಮ್ಗೆ ಅದನ್ನು ಕೂಡ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಪುಡಿ ಮಾಡಿ ಹಾಕ್ಕೊಂಡ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. 100 ಗ್ರಾಮ್ಗಿಂತ ಬೇಕಾದ್ರೆ ನೀವು ಕಮ್ಮಿನೂ ಕೂಡ ಹಾಕ್ಬೋದು, ನಿಮ್ಗೇನಾದ್ರು ಜಾಸ್ತಿ ಅನಿಸುತ್ತೆ ಏನಾಗಿದೆ. ನೀವಿಲ್ಲಿ 100 ಗ್ರಾಮ್ ಹಾಕಿದ್ರೆ ಸಾಂಬಾರು ಮಾಡೋ ಟೈಮ್ನಲ್ಲಿ ಅರಿಶಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅರಿಶಿನದ ಬೋಟು ಚೆನ್ನಾಗಿರೋದು. ಇದು ಆಲ್ರೆಡಿ ಡ್ರೈ ಆಗಿರುತ್ತೆ, ತುಂಬ ಚೆನ್ನಾಗಿ ಒಣಗಿರುತ್ತೆ, ಇದೇನು ಬೂಸ್ಟ್ ಆ ಥರ ಏನೂ ಬರೋದಿಲ್ಲ.
ಎಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನೂ ತೋರಿಸೋದಿದೆ, ಇನ್ನೂ ಮೆಷರ್ಮೆಂಟ್ ಮಾಡಬೇಕು. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಒಂದು ಐಟಮ್ ಮಿಸ್ ಆದರೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ಮೇಯ್ನ್ ಇರೋ ಅಂಥದ್ದು ಜೀರಿಗೆ. ನಾನು ಜೀರಿಗೆನೂ ಕೂಡ ಅರ್ಧ ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಜೀರಿಗೆ ಹಾಕೋತಾ ಇದ್ದೀನಿ. ಅಲ್ಲಿಗೆ ನಾನಿಲ್ಲಿ 5 ಕಪ್ಪಷ್ಟು ಹಾಕೋತಾ ಇದ್ದೀನಿ. 1 ಕಪ್ಪು 100 ಗ್ರಾಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ 5 ಕಪ್ಪಷ್ಟು ಹಾಕೋತಾ ಇದ್ದೀನಿ. ನೀವು ಕೆ ಜಿ ಲೆಕ್ಕ ಅಥವಾ ಗ್ರಾಮ್ ಲೆಕ್ಕದಲ್ಲೇ ಬರ್ಕೊಳ್ಳಿ, ಕಪ್ಪನ್ನೇ ಮೆಷರ್ಮೆಂಟ್ ತೊಗೊಬೇಕಂತ ಏನೂ ಇಲ್ಲ. ನೀವು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದ್ರೆ ಕರೆಕ್ಟಾಗಿ ಮೆಷರ್ಮೆಂಟನ್ನೇ ಬರ್ಕೊಂಬಿಡಿ. ಅರ್ಧ ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಜೀರಿಗೆ. ಈಗ ಜೀರಿಗೆ ಕೂಡ ಮೆಷರ್ ಮಾಡಿ ಆಯಿತು. ನಾವು ಜೀರಿಗೆ ಹಾಕೋದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜೀರಿಗೆ ಮಾತ್ರ ಕ್ವಾಂಟಿಟಿ ಕಡಿಮೆ ಮಾಡಬೇಡಿ. ಏನು ಅರ್ಧ ಕೆ ಜಿ ಹಾಕಬೇಕಾ? ನೀವು ಒಂದು ಸಲ ಈ ರೀತಿ ಹಾಕಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ಪುಡಿ ರೆಸಿಪಿ. ಅರ್ಧ ಕೆ ಜಿ ಧನಿಯಾ. ಇದನ್ನು ಜೀರಿಗೆ ಮತ್ತು ಧನಿಯಾನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೊಂಡ್ರೆ ಸ್ವಲ್ಪ ಇನ್ನೂ ಏನಾದರೂ ಮೆತ್ತವಿದೆ ಅಂತ ಅನಿಸಿದ್ರೆ ನಿಮಗೂ ಕೂಡ ಏಕೆಂದರೆ ಇದು ವಾರ ಮಾಡ್ಕೊಳ್ಳೋದಲ್ಲ ಅಲ್ವಾ, ಒಂದು 3 ತಿಂಗಳು 6 ತಿಂಗಳು ಸ್ಟೋರ್ ಮಾಡೋ ಅಂಥದ್ದು. ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ, ಈಗ ತುಂಬ ಬಿಸಿಲಿರುತ್ತೆ ಅಂತ ಅನ್ನೋ ಹಾಗಿದ್ರೆ ಒಂದು ಅರ್ಧ ಗಂಟೆ ಒಣಗಿಸ್ಕೊಳ್ಳಿ. ಅರ್ಧ ಕೆ ಜಿ ಧನಿಯಾ, 1 ಕೆ ಜಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 1 ಕೆ ಜಿ ಬ್ಯಾಡಗಿ ಮೆಣಸಿನ್ಕಾಯಿ. ಅದನ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಬೇಕು. ಸೌಂಡ್ ಬರಬೇಕು, ಅದು ಒಂಥರ ಒಣಗಿದ ಮೇಲೆ ಜಳ್ ಅಂತ ಸೌಂಡ್ ಬರುತ್ತಲ್ಲ, ಅಲ್ಲಿ ತನಕ ಒಣಗಿಸ್ಕೊಬೇಕು. ಇಲ್ಲಾಂದರೆ ನೀವು ಉರಿಯೋದಕ್ಕೆ ತುಂಬ ಪ್ರೋಸೆಸ್ ಆಗಿಬಿಡುತ್ತೆ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗುಂಟೂರಲ್ಲಿ ಕಲರು ಬರುತ್ತೆ, ಖಾರನೂ ಬರುತ್ತೆ. ಇದು 1/4 ಕೆ ಜಿ ಮಾತ್ರ ತೊಗೊಂಡಿದ್ದೀನಿ ಸ್ನೇಹಿತರೆ. ಗುಂಟೂರು ಮೆಣಸಿನ್ಕಾಯನ್ನು ನಾನು 1/4 ಕೆ ಜಿ ತೊಗೊಂಡಿದ್ದೀನಿ. ನಾವು ಮನೇಲಿ ಖಾರ ಜಾಸ್ತಿ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ಅರ್ಧ ಕೆ ಜಿ ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಬೋದು. 1 ಕೆ ಜಿ ಬ್ಯಾಡಗಿ, ಅರ್ಧ ಕೆ ಜಿ ಧನಿಯಾ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಕಟ್ಟು ಅಂದರೆ ನೀವು ಮುಷ್ಟಿ ಹಿಡಿದ್ರೆ 1-2 ಮುಷ್ಟಿ ಆಗುತ್ತೆ ಅಷ್ಟು ಹಸಿ ಕರಿಬೇವಿನ ಸೊಪ್ಪನ್ನೇ ತೊಗೊಂಡಿದ್ದೀನಿ. ನೀವು ಒಣಗಿರೋ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. 1-2 ಮುಷ್ಟಿ ನೀವು ಹಾಕ್ಕೊಳ್ಬೋದು. ಇಷ್ಟೇ ಸ್ನೇಹಿತರೆ ಹುಳಿ ಪುಡಿಗೆ ಬೇಕಾಗಿರುವಂಥದ್ದು. ಗಸಗಸೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಗಸಗಸೆನ ಯೂಸ್ ಮಾಡೋದಿಲ್ಲ, ಕೆಲವೊಂದು ಸಾಂಬಾರಿಗೆ ಅಷ್ಟೇ ನಾನು ಹಾಕೋದ್ರಿಂದ. ನೀವು ಬೇಕಿದ್ದವರು ಇದಕ್ಕೆ ಒಂದು 25 ಗ್ರಾಮಷ್ಟು ಗಸಗಸೆನೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು. ನಾನು ಹಾಕ್ತಾಯಿಲ್ಲ, ಯಾರಾದರೂ ಹಾಕೋರಿದ್ರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಅರಿಶಿನ ಒಂದು 5 ನಿಮಿಷ ಬಿಸಿ ಮಾಡಿಬಿಟ್ಟು ಅದನ್ನು ಕುಟ್ಟಿ ಇಟ್ಕೊಬೇಕು ಸ್ನೇಹಿತರೆ. ಸ್ವಲ್ಪ ಪೀಸ್ ಆಗುತ್ತೆ ಅಲ್ವಾ ಕುಟ್ಟಿಟ್ರೆ, ಆ ಥರ ಕುಟ್ಬಿಟ್ಟು ಇಟ್ಕೊಳ್ಬೇಕು. ಎಲ್ಲ ಬೇಗ ಆಗಿಬಿಡುತ್ತೆ. ನಾವು ಮೆಷರ್ಮೆಂಟ್ ಒಂದು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ ಇದೆಲ್ಲ ಆಗಿದೆ. ಇವಾಗ ತಕ್ಕೊಂಬಿಡೋಣ. ನೀವು ಇದನ್ನೆಲ್ಲ ಉರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ ದಪ್ಪ ತಳ. ನಾನು ಮೇಯ್ನ್ ಈ ಬಾಣಲಿ ತೊಗೊಂಡಿದ್ದೆ ಹುಳಿ ಪುಡಿ ಮಾಡೋದಕ್ಕೆ ಅಂತ. ಸೊ ಏನಾದರೂ ರೈಸ್ ಐಟಮ್ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂತ ಹೇಳಿದ್ರೆ ಚಿತ್ರಾನ್ನ ಈ ಥರದಕ್ಕೆಲ್ಲ ನಾನು ಈ ದಪ್ಪ ತಳ ಬಾಣಲಿನೇ ಯೂಸ್ ಮಾಡೋದು. ಅಕ್ಕಿನೂ ಕೂಡ ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಲ್ಲಿ ತನಕನೂ ಹುರ್ಕೊಬೇಕು. ಆದಷ್ಟು ನೀವು ಇದನ್ನೆಲ್ಲ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿನೇ ಹುರ್ಕೊಬೇಕು ಸ್ನೇಹಿತರೆ. ಐ ಫ್ಲೇಮ್ ಇಟ್ಕೊಂಡು ಬೇಗ ಆಗುತ್ತೆ ಅಂತ ಬೇಡ. ಇದು ಪ್ರೋಸೆಸ್ ಜಾಸ್ತಿ ತೊಗೊಬೋದು ಟೈಮನ್ನು, ಬಟ್ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕಡಲೆಬೇಳೆ ಪ್ರತಿಯೊಂದನ್ನು ಕೂಡ ಅಷ್ಟೇ ತುಂಬ ಒಂದು ಪೇಷನ್ಸಿಂದ ಮಾಡಬೇಕು. ಈ ಒಂದು ಪುಡಿ ಮಾಡಬೇಕಾದ್ರೆ ಐ ಫ್ಲೇಮ್ ಮಾತ್ರ ಇಡಬೇಡಿ. ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಬಟ್ ಚೆನ್ನಾಗಿ ರೋಸ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಈಗ ಬೇಳೆ ತೊಗರಿಬೇಳೆ ಎಲ್ಲ ಆಯಿತು. ಅದೇ ರೀತಿಯಾಗಿ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಅದು ಕೂಡ ಕಲರ್ ಚೇಂಜ್ ಆಗುತ್ತೆ. ಉದ್ದಿನಬೇಳೆ ಕೂಡ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ನೋಡಿ ಅದು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಆಗಿದೆ. ಇವಾಗ ಮೆಂತ್ಯ ಬೇಗ ಆಗುತ್ತೆ, ಬೇಗನೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ಅವೆಲ್ಲ ಬೇಳೆಗಳಿಗಿಂತ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ, ಬೇಗ ಆಗಿಬಿಡುತ್ತೆ. ನೋಡಿ ಇದು ಕೂಡ ಕಲರ್ ಚೇಂಜ್ ಆಗಿದೆ, ತೆಗೆದುಬಿಡೋಣ. ಸಾಸಿವೆ ಹಾಕೋತಾ ಇದ್ದೀನಿ.
ಸಾಸಿವೆ ಚಟಪಟ ಅಂತ ಸೌಂಡ್ ಬಂದರೆ ಸಾಕು, ಎಲ್ಲವುದು ಚಟಪಟ ಅಂದ್ಬಿಟ್ಟು ನಿಂತ್ಕೊಂಡ್ಲಿ ಅಂತ ಬಿಡಬೇಡಿ. ಅದು ಬಿಟ್ಬಿಟ್ರೆ ಏನಂತಾರೆ ಸೀದಂಗೆ ಆಗಿಬಿಟ್ಟಿರುತ್ತೆ. ಸೊ ಚಟಪಟ ಅಂತ ಅದು ಶುರುವಾಗುತ್ತೆ ಅಲ್ವಾ, ಆವಾಗ ಒಂದು 10 ಸೆಕೆಂಡ್ ಆಗಿದ ತಕ್ಷಣ ನೀವು ತೆಗೆದುಬಿಡಿ. ನೋಡಿ ಅಲ್ಲಿ ಚಟಪಟ ಅಂತೆಲ್ಲ ಅಂತ ಇದೆ ಅಲ್ವಾ, ಈ ಟೈಮ್ನಲ್ಲಿ ತೆಗೆದುಬಿಡೋಣ. ಕಾವುಗೆನೆ ಇನ್ನೂ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದು. ಮೆಣಸು ನಮಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಅರೋಮಾ ಬರ್ತಾ ಇರುತ್ತೆ, ಒಂದು ಮೆಣಸಿಂದು ಫ್ರ್ಯಾಗ್ರೆನ್ಸ್ ಬರ್ತಾ ಇರುತ್ತೆ, ಮತ್ತು ಕೈನಲ್ಲಿ ಹಿಡಿದ್ರೆ ಬಿಸಿ ತಾಗುತ್ತೆ, ಕೈ ಸುಡ್ತಾ ಇರುತ್ತೆ. ಅಷ್ಟಾದರೆ ಸಾಕು. ಮೆಣಸು ಕೂಡ ಫ್ರೈ ಆಗಿರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಇನ್ನು ಕೈ ಹಿಡಿಯೋಕ್ಕೆ ಹೋದರೆ ತುಂಬ ಸುಡ್ತಾ ಇರುತ್ತೆ, ಅಷ್ಟಿದ್ರೆ ಸಾಕು ಸ್ನೇಹಿತರೆ. ಅದೇ ರೀತಿಯಾಗಿ ಜೀರಿಗೆ ಕೂಡ ಒಂದೊಳ್ಳೆ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಕಲರ್ ಕೂಡ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ಜೀರಿಗೆನ ನಾನಿಲ್ಲಿ ಒಂದು 2-3 ಭಾಗ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಜಾಸ್ತಿ ಆದಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ, ಅದಕ್ಕೋಸ್ಕರ ಒಂದು 2-3 ಭಾಗ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದಕ್ಕೂ ಕೂಡ ಸ್ವಲ್ಪ ಕೂಡ ನಾನು ಎಣ್ಣೆನ ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ, ಹಾಗೇ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಭಾಗ ಜೀರಿಗೆ ಇತ್ತಲ್ವ, ಅದಕ್ಕೆ ನಾವು ಸ್ಪೈಸಸ್ ಎಲ್ಲ ತೊಗೊಂಡಿದ್ವಿ ಅಲ್ವಾ, ಅದನ್ನು ನಾನಿಲ್ಲಿ ಜಾಕಾಯಿನ ಒಂದಷ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಉಂಡೆ ಹಾಕಿಲ್ಲ, ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆನೇ ಅದು ಫ್ರೈ ಆಗಲಿ ಸಾಕು, ಸಪ್ರೇಟಾಗಿ ಫ್ರೈ ಮಾಡೋದೇನು ಬೇಡ. ಈವನ್ ಮೆಣಸಿನ್ಕಾಯಿನ ಉರಿಬೇಕಾದ್ರೂ ಕೂಡ ನಾನು ಎಣ್ಣೆ ಹಾಕಿಲ್ಲ ಸ್ನೇಹಿತರೆ, ಅದು ಘಾಟ ಆಗತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಉರಿತಾರೆ. ಬಟ್ ನನಗದ್ರ ಅವಶ್ಯಕತೆ ಏನಿಲ್ಲ, ಆ ಥರ ತೀರಾ ಅಷ್ಟೊಂದು ಘಾಟೇನಾಗೋದಿಲ್ಲ. ನನಗೆ ಎಣ್ಣೆ ಹಾಕಿದ್ರೆ ಜಾಸ್ತಿ ದಿನ ಇಟ್ಟರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆನ ಸ್ಕಿಪ್ ಮಾಡಿದ್ದೀನಿ. ಕೆಲವೊಬ್ಬರು ಘಾಟ ಆಗಲ್ಲಪ್ಪ ಅಂತ ಅನ್ನೋರು ಎಣ್ಣೆ ಹಾಕ್ಕೊಳ್ಬೋದು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಮೆಣಸಿನ್ಕಾಯನ್ನು ಮಾತ್ರ. ಇಲ್ಲಿ ಧನಿಯಾನು ಕೂಡ ನಾನು 2 ಭಾಗ ಆಗಿ ತೊಗೊಂಡಿದ್ದೀನಿ, ಅದು ಒಂದು ಒಳ್ಳೆ ಅರೋಮಾ ಬರುತ್ತೆ. ಧನಿಯಾ ಉರಿತಾ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಉರಿತಾ ಇದ್ದರೆ ಮೊದಲು ಹೇಳೋರು ನಮ್ಮ ಅಮ್ಮವರೆಲ್ಲ ಮಾಡಬೇಕಾದ್ರೆ ಹುಳಿ ಪುಡಿನ ಎಲ್ಲ, ಯಾರ ಮನೆಯಲ್ಲಾದ್ರೂ ಧನಿಯಾ ಉರಿತಾ ಇದ್ದರೆ ಯಾರ ಮನೆಗೋ ಹುಳಿ ಪುಡಿ ಮಾಡ್ಕೊತಿದ್ದಾರೆ ಅಂತ ಅನ್ನೋರು. ಒಂಥರ ಅಷ್ಟು ಅರೋಮಾ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಇನ್ನು ಅರ್ಧ ಭಾಗ ಇತ್ತಲ್ಲ, ಅದನ್ನು ಕೂಡ ನಮ್ಗೆ ಆಗಿದೆ, ಹೇಗಾಗಿದೆ ಅಂದರೆ ಅದು ಅರೋಮಾ ಬರುತ್ತೆ. ಮತ್ತು ಕೈನಲ್ಲಿ ಹಿಡಿದು ನೋಡಿದ್ರೆ ಬಿಸಿ ಕೈಗೆ ತಾಗ್ತಾ ಇರುತ್ತೆ, ಒಂಥರ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಬರೀ ಬೆಚ್ಚಗಾಗಬಾರ್ದು, ಬಿಸಿ ಅಂತ ಅನ್ನಿಸ್ಬೇಕು. ಆ ಟೈಮ್ನಲ್ಲಿ ಇದಾಗಿದೆ ಅಂತ ಅದನ್ನು ತಗೊಂಬಿಡೋಣ. ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಬೇಕು. ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ಅದು ಫುಲ್ಲು ಡ್ರೈ ಆಗಬೇಕು. ಈ ಪ್ರೋಸೆಸ್ ಜಾಸ್ತಿ ಹೊತ್ತು ತೊಗೊಳ್ಳೋದಪ್ಪ ಅಂತ ಅನ್ನೋ ಹಾಗಿದ್ರೆ ನೀವು ಕರಿಬೇವಿನ ಸೊಪ್ಪನ್ನು ನೆರಳಲ್ಲೇ ಒಣಗಿಸ್ಬಿಟ್ಟು ನೀವು ಅದನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಅದು ಗರಿ ಆದಮೇಲೆ ಹಾಕ್ಕೊಬೋದು. ಹಸಿ ತೊಗೊಂಡು ಫ್ರೈ ಮಾಡಬೇಕಂತ ಏನೂ ಇಲ್ಲ. ನೋಡಿ ಅಲ್ಲಿ ತನಕ ಕೂಡ ನೀವು ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಪ್ರೋಸೆಸ್ ತೊಗೊಳುತ್ತೆ ಕರಿಬೇವಿನ ಸೊಪ್ಪು. ನೀವು ಇನ್ನೊಂದು ಮೆಥಡ್ ಅಂದರೆ ನೆರಳಲ್ಲಿ ಒಣಗಿಸ್ಬಿಟ್ಟು ಮಾಡ್ಕೊಳ್ಬೋದು. ಇಲ್ಲಿ ಚಿಕ್ಕದಾಗಿ ಒಂದೊಂದು ಇಡೀನೇ ಹಾಕ್ಕೊಂಡು ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಈವನ್ನಾಗಿ ಆಗಬೇಕು. ನಾನು ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡ್ತೀನಿ ಸ್ನೇಹಿತರೆ. ಟೈಮ್ ಅಂತೂ ತುಂಬ ತೊಗೊಳುತ್ತೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ನನಗೆ ರುಚಿ ಮುಖ್ಯ, ರುಚಿ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ನಾನೀಗ ಮಾಡ್ತಾ ಇರೋದು ಸುಮಾರು 6ರಿಂದ 8 ತಿಂಗಳು ಈ ಪುಡಿ ಬರುತ್ತೆ. ಮನೆಯಲ್ಲಿರೋದು ಒಂದು 5 ಜನಕ್ಕೆ ಇರೋವಷ್ಟು ನಾವು ಇದನ್ನು ಈ ಥರ ಪುಡಿ ಮಾಡಿಕೊಂಡ್ರೆ ನೀವು ಸಾಂಬಾರು ಅಲ್ಲದೇ ನೀವು ಪಲ್ಯಗಳಿಗೂ ಕೂಡ ಉಪಯೋಗಿಸ್ಕೊಳ್ಬೋದು, ಬಾತ್ಗಳಿಗೂ ಕೂಡ ಹಾಕ್ಕೊಬೋದು. ನೀವು ರೈಸ್ ಬಾತ್ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟಾಗಿ ಅದಕ್ಕೂ ಕೂಡ ಈ ಪುಡಿ ಉಪಯೋಗಿಸ್ಕೊಳ್ಬೋದು, ರಸಮಿಗೆ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ಸಾಂಬಾರಿಗೆ ಅಂತಲೇ ಹೆಸರಿಡೋದು ಬೇಡ, ಬಟ್ ನೀವು ಯಾವುದಕ್ಕೆ ಹಾಕ್ಕೊಂಡ್ರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಡ್ಗಿ ಪ್ರತಿಯೊಂದು ನೋಡಿ ಇದೇ ಥರ ಒಂದೊಂದು ಇಡೀ ಹಾಕ್ಕೊಂಡು, ನಾನು ಎಣ್ಣೆ ಹಾಕ್ಕೊಂಡಿಲ್ಲ, ನಿಮ್ಗೆ ಹೇಳಿರೋ ಹಾಗೆ ನಾನು ಎಣ್ಣೆನ ಹಾಕ್ಕೊಂಡಿಲ್ಲ ಸ್ನೇಹಿತರೆ. ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೋಡಿ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ನಾನು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಿಯಾಗಿ. ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅರಿಶಿನ ನೋಡಿ ಈ ಥರ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಅರಿಶಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಎಲ್ಲ ತಣ್ಣಗಾಗ್ಬಿಟ್ಟಿದೆ. ನಾವು ಹುರಿದಿರೋ ಅಂಥ ಬೇಳೆಗಳು, ಧನಿಯಾ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಪ್ರತಿಯೊಂದು ತಣ್ಣಗಾಗಿದೆ. ತಣ್ಣಗಾಗೋದಕ್ಕೆ ಬಿಡಬೇಕು. ನೀವು ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮಿಲ್ ಮಾಡಿಸ್ಬಾರ್ದು ಸ್ನೇಹಿತರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಧನಿಯಾ, ಬೇಳೆಗಳು, ಆ ಮೆಣಸಿನ್ಕಾಯಿ ಪ್ರತಿಯೊಂದು ಹೊಂದ್ಕೊಬೇಕು. ಈಗ ಕೆಲವೊಂದು ಕಡೆ ಇದು ಮಿಲ್ ಬಂದಿದೆ, ಬರೀ ಧನಿಯಾ ಪುಡಿನೇ ಹಾಕ್ತಾರೆ, ಬರೀ ಖಾರದ ಪುಡಿನೇ ಹಾಕ್ತಾರೆ. ಸೊ ಆ ಥರ ಕಡೆ ನೀವೇನಾದರೂ ಹಾಕಿಸ್ತೀನಿ ಅನ್ನೋ ಆಗಿದ್ದರೆ ಮೆಣಸಿನ್ಕಾಯನ್ನು ನೀವು
ಈ ಥರ ಹಿಂಗೇನು ನಾನು ಪುಡಿ ಮಾಡಿದ್ದೀನಿ ಅಲ್ವಾ, ಈ ಥರ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಅವ್ರು ಹಾಗೇ ಹಾಕ್ಕೊಡ್ತಾರೆ. ಬಟ್ ಚೆನ್ನಾಗಿ ಒಣಗಿರಬೇಕು. ನೋಡಿ ನಾನೀಗ ಅದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮಿಲ್ ಮಾಡಿಸ್ಕೊಂಬಂದಿದ್ದೀನಿ. ಕಲ್ಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವನ್ ನಾನು ಈ ಮೆಥಡು ಈ ಒಂದು ಇದನ್ನು ಫಾಲೋ ಮಾಡೋಕ್ಕೆ ನಿಂತ ಮೇಲೆ ಇವನ್ ನಮ್ಮ ಅಮ್ಮ ಮನೆಯದು ಕೂಡ ನನಗೆ ಇಷ್ಟ ಆಗೋದಿಲ್ಲ. ನಾನು ಮಾಡೋದೇ ಇಷ್ಟ ಅನ್ನೋ ಥರ ಆಗಿದೆ. ಅಷ್ಟು ಚೆನ್ನಾಗಿ ಅಷ್ಟು ಕಲರ್ಫುಲ್ಲಾಗಿ ಇರುತ್ತೆ. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ನೀವು ಮರಿಬಾರ್ದು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ. ನೀವು ಇದನ್ನು ಗ್ಲಾಸ್ ಅಥವಾ ಸ್ಟೀಲ್ ಕಂಟೈನರ್ಸಲ್ಲಿ ನೀವು ಸ್ಟೋರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರ್ಯಾಗ್ರೆನ್ಸು. ನೀವು ಎಷ್ಟು ದಿನ ಇಟ್ಟರೂ ಕೂಡ ಅದೇ ಒಂದು ಫ್ರ್ಯಾಗ್ರೆನ್ಸ್ ಇರುತ್ತೆ, ಟೇಸ್ಟು ಇರುತ್ತೆ.